ಮೈಸೂರಿನಲ್ಲಿ ಒಬ್ಬ ದಲಿತ ವ್ಯಕ್ತಿಗೆ ಸೇರಿದಂತ ಭೂಮಿ ದೇವನೂರು ಬಡಾವಣೆಯಲ್ಲಿ ಇತ್ತು. ಆ ಭೂಮಿಯನ್ನ ಸಿದ್ದರಾಮಯ್ಯನವರ ಪತ್ನಿಯ ಕಿರಿಯ ಸಹೋದರ ಅಕ್ರಮವಾಗಿ ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಗಮನಕ್ಕೆ ತರದಲ್ಲೇ ನೀವು ಅದನ್ನ ಸ್ವಾಧೀನ ಮಾಡ್ಕೊಂಡಿದ್ರಿ ಅಂತ ಹೇಳಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಥವಾ ಮೂಡಾಕ್ಕೆ ಹೋಗಿ ಅರ್ಜಿ ಹಾಕಿ ಮೂಡಾದವರು ಅದಕ್ಕೆ ಬದಲಿ ನಿವೇಶನವನ್ನ ದೇವನೂರು ಬಡಾವಣೆಯಲ್ಲೇ ಸಾಕಷ್ಟು ಇದ್ರೂ ಕೂಡ ಅಲ್ಲಿ ಕೊಡದಲೆ ಅತ್ಯಂತ ಬೆಲೆ ಬಾಳುವಂತಹ ವಿಜಯನಗರ 3ನೇ ಬಡಾವಣೆಯಲ್ಲಿ 14 ಸೈಟ್ಗಳನ್ನ ಕೊಟ್ಟಂತಹ ಪ್ರಕರಣ ನಮ್ಮ ಕಣ್ಣೆದುರುಗಡೆನೆ ಅಂತ ಒಂದು ಹಗಲು ದರೋಡೆ ನಡೆದಿತ್ತು. ಅಂತ ಪ್ರಕರಣ ನಮ್ಮ ಕಣ್ಣೆದುರುಗಡೆ ಇತ್ತು. ಸಿದ್ದರಾಮಯ್ಯನವರ ಭಾವ ಅದನ್ನ ಖರೀದಿ ಮಾಡೋದಕ್ಕಿಂತ ಮೊದಲನೇ ಮೂಡದವರು ಅದನ್ನ ಸ್ವಾಧೀನಪಡಿಸ್ಕೊಂಡಿದ್ರು ಕೂಡ ಅವರು ಖರೀದಿ ಮಾಡಿದ ನಂತರ ಸ್ವಾಧೀನಪಡಿಸ್ಕೊಂಡಿದ್ರಿ ಅಂತ ಹೇಳ್ಬಿಟ್ಟು ಸುಳ್ಳೇ ಹೇಳಿ ಪಾಲಿಕೆಗೆ ಮನವಿನ ಮಾಡಿಕೊಂಡು 14 ಸೈಟ್ಗಳನ್ನ ಹೊಡೆದಿದ್ದು ದಾಖಲೆ ಸಮೇತ ಮೈಸೂರು ಜನರ ಕಣ್ಣೆದುರುಗಡೆ ಇತ್ತು. ಅದನ್ನ ಇಡೀ ರಾಜ್ಯದ ಕಣ್ಣೆದುರುಗಡೆನೂ ಕೂಡ ತೆರೆದಿಡ್ಲಾಯಿತು. ಇಷ್ಟಾಗಿಯೂ ಕೂಡ ಹೈಕೋರ್ಟ್ನಲ್ಲಿ ಇಂತಹ ದಾಖಲೆ ಸಮೇತ ಸಿಕ್ಕಿರುವಂತ 14 ಸೈಟ್ಗಳ ದರೋಡೆಯ ಪ್ರಕರಣವನ್ನೇ ವಜಾ ಮಾಡಲಾಯಿತು. ಹಾಗೆ ಧರ್ಮಸ್ಥಳದ ಬಗ್ಗೆ AI ವಿಡಿಯೋ ಮಾಡುವ ಮುಖಾಂತರವಾಗಿ ಅಲ್ಲಿನ ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗ್ಡೆ ಅವರು ಇರ್ಬೋದು, ಅಲ್ಲಿನ ನಂಬಿಕೆಗೆ ಹೊಡೆಯುವಂತಹ ಅಪಪ್ರಚಾರ ಮಾಡುವಂತಹ ವಿಡಿಯೋವನ್ನ MD ಸಮೀರ್ ಮಾಡಿಬಿಡ್ತಾನೆ. ಇಡೀ ಧರ್ಮಸ್ಥಳದ ಬಗ್ಗೆ ಒಂದು ಅಪನಂಬಿಕೆ ಬರುವಂತಹ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡಿದವನಿಗೆ ಮಂಗಳೂರಿನಲ್ಲಿ ಸೆಷನ್ ಕೋರ್ಟ್ ಜಾಮೀನು ಕೊಡುತ್ತೆ, ನಿರೀಕ್ಷಣಾ ಜಾಮೀನು ಕೊಡುತ್ತೆ. ಧರ್ಮಸ್ಥಳಕ್ಕೆ JCB ತಗೊಂಡು ಹೋಗಿ ನುಗ್ಗಿಸ್ತೀನಿ ಅಂತ ಹೇಳ್ಬಿಟ್ಟು ಅದು ಒಡೆದಾಕ್ತೀನಿ ಅಂತ ಹೇಳುವಂತಹ ಮಹೇಶ್ ತಿಮ್ಮಾರೋಡಿ ವಿರುದ್ಧ ಯಾವ ಪ್ರಕರಣಗಳು, ಆ ಪ್ರಕರಣದಲ್ಲಿ ಯಾವುದು ಕೇಸ್ಗಳು ದಾಖಲಾಗಲ್ಲ. ಆತನು ಕೂಡ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ಇಂಥ ಎಲ್ಲ ಹಿನ್ನೆಲೆಗಳು, ಉದಾಹರಣೆಗಳು ಇದ್ದಾಗ್ಯೂ ಕೂಡ ಹಿಂದೂ ನಂಬಿಕೆಯ ವಿಚಾರದಲ್ಲಿ ನನಗೊಂದು ನ್ಯಾಯ ಸಿಗಬಹುದು ಅನ್ನೋ ಒಂದು ಸಣ್ಣ ಭರವಸೆ ಜೊತೆಗೆ ನಾನು ಹೈಕೋರ್ಟಿಗೆ PIL ಹಾಕಿದ್ದೆ. ಆದರೆ ಹೈಕೋರ್ಟು ಅದು ಸೆಕ್ಯುಲರ್ ಅನ್ನೋ ವರ್ಡನ್ನು ಹೇಳ್ಕೊಂಡು ಬಾನು ಮುಷ್ತಾಕ್ ಅವರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಶಿ ಹ್ಯಾಸ್ ದ ರೈಟ್ ಟು ಎಕ್ಸ್ಪ್ರೆಷನ್, ರೈಟ್ ಟು ಸ್ಪೀಚ್ ಇದೆ ಆಕೆಗೆ, ಅದು ರೈಟ್ ಟು ಡಿಸೆಂಟ್ ಇದೆ ಆಕೆಗೆ, ಅಂದರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ, ಅಭಿಪ್ರಾಯ ಭೇದವನ್ನು ವ್ಯಕ್ತಪಡಿಸುವಂಥ ಹಕ್ಕಿದೆ ಅನ್ನೋ ಒಂದು ಸಣ್ಣ ಪರಿಧಿಯೊಳಗಡೆ ನನ್ನ PIL ಅನ್ನು ರಿಜೆಕ್ಟ್ ಮಾಡಿದ್ದಾರೆ. ನಾನು ಉಚ್ಚ ನ್ಯಾಯಾಲಯದ ಬಗ್ಗೆ ಏನು ಹೇಳಲಿಕ್ಕೆ ಹೋಗಲ್ಲ. ಆದರೆ ಅಲ್ಲಿ ನಾನು ಕೋರ್ಟ್ ಮುಂದೆ ಪ್ರೇಯರ್ ಮಾಡುವಾಗ್ಲೂ ಕೂಡ 2023ರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಆಕೆ ಕನ್ನಡವನ್ನು ಭುವನೇಶ್ವರಿಯಾಗಿ ಮಾಡಿರೋದ್ರ ಬಗ್ಗೆ, ನಮ್ಮ ಕನ್ನಡ ಸಂಸ್ಕೃತಿಯ ಭಾಗವಾಗಿರುವಂಥ ಅರಿಶಿಣ ಕುಂಕುಮದ ಬಣ್ಣದ ಬಾವುಟವನ್ನು ಮಾಡಿದಿರಿ ಅಂತ ಹೇಳಿ ಇಲ್ಲ ಮೂಲ ಸಂಸ್ಕೃತಿಗೆ ತಗಾದೆ ಎತ್ತಿರೋದನ್ನ ಸ್ಪಷ್ಟವಾಗಿ ಟ್ರಾನ್ಸ್ಲೇಟ್ ಮಾಡಿ ಆ ವಿಡಿಯೋನ ಕೋರ್ಟ್ ಮುಂದೆ ನಾವು ಪ್ರೆಸೆಂಟ್ ಮಾಡಿದ್ವಿ. ಇಷ್ಟಾಗಿಯೂ ಕೂಡ ಸೆಕ್ಯುಲರಿಸಮ್ಮು ಯಾರು ಎಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಹೇಳಿ ಇವತ್ತು ಅದಕ್ಕೆ ಮನ್ನಣೆಯನ್ನು ಕೊಡದಲ್ಲೇ ವಜಾವನ್ನ ಮಾಡಿದ್ದಾರೆ. ನಾನು ಕೋರ್ಟಿನ ತೀರ್ಪಿನ ಬಗ್ಗೆ ಏನು ಮಾತಾಡಲ್ಲ. ಆದರೆ ನನ್ನ ಒಂದು ಸಣ್ಣ ಪ್ರಶ್ನೆ ಏನಂತಂದ್ರೆ, ಈ ತೀರ್ಪಿನ ಹಿನ್ನೆಲೆಗಳು ಕೇಳ್ತೀನಿ. ಅಭಿಪ್ರಾಯ ವ್ಯಕ್ತಪಡಿಸುವಂತಹ, ಅಭಿಪ್ರಾಯ ಭೇದವನ್ನು ವ್ಯಕ್ತಪಡಿಸುವಂತಹ ಅದಕ್ಕೆ ಅವಕಾಶ ಇದೆ ಸೆಕ್ಯುಲರಿಸಮ್ ಅಂತಲ್ಲ. ಈ ಸೆಕ್ಯುಲರಿಸಮ್ ಅನ್ನೋ ವರ್ಡನ್ನ ಇಂದಿರಾ ಗಾಂಧಿ ಅವರು ಸೇರಿಸಿರುವಂಥ ಸೆಕ್ಯುಲರಿಸಮ್ ವರ್ಡನ್ನು ಇಟ್ಕೊಂಡು ಈ PIL ಅನ್ನ ಡಿಸ್ಮಿಸ್ ಮಾಡಿದಿರಲ್ಲ. ಮೊನ್ನೆ ಹಜರತ್ ಬಾಲ್ ಮಸೀದಿಯಲ್ಲಿ ಭಾರತದ ಎಂಬ್ಲಮ್ ಏನಿದೆ, ಚಿಹ್ನೆ ಏನಿದೆ, ಆ ಚಿಹ್ನೆಯನ್ನು ಕುಟ್ಟಿ ತೆಗೆದ್ರಲ್ಲ. ಇದು ರೈಟ್ ಟು ಡಿಸೆಂಟ್ ಅನ್ನೋದು ಇದೆಯಲ್ಲ, ಅಭಿಪ್ರಾಯ ಭೇದವನ್ನು ವ್ಯಕ್ತಪಡಿಸೋ, ಅಂದರೆ ರೈಟ್ ಟು ಎಕ್ಸ್ಪ್ರೆಷನ್ ಇದೆಯಲ್ಲ, ಎಕ್ಸ್ಪ್ರೆಷನ್ ಥ್ರೂ ಆಕ್ಷನ್, ಈ ರೀತಿ ಹೊಡೆದು ಕೆಚ್ಚಿ ಅದನ್ನು ತೆಗೆದಕ್ಕೂ ಕೂಡ ಅವಕಾಶ ಇದೆ ಅಂತ ಅರ್ಥವಾಗುತ್ತಾ ಇದು. ಆ ನಮ್ಮ ಭಾರತದ ಚಿಹ್ನೆ ಏನಿದೆಯಲ್ಲ, ಆ ಚಿಹ್ನೆನಲ್ಲಿ
ಏನು 4 ಸಿಂಹಗಳದ್ದೇನಿದೆಯಲ್ಲ ಆ ಚಿಹ್ನೆಯನ್ನು ತೆಗೆದುಕೊಂಡಿದ್ದು ನಾವು ಸಾರನಾಥ್ ಸ್ತೂಪದಿಂದ ತೊಗೊಂಡಿದ್ದು. ಅದು ಅಶೋಕ ಎಂಬ್ಲೆಮ್ ಅದು. ಅದ್ರ ಕೆಳಗಡೆ ಸತ್ಯಮೇವ ಜಯತೆ ಅಂತ ಇದೆ. ಆ ಸತ್ಯಮೇವ ಜಯತೆ ಮುಂಡಕ ಉಪನಿಷತ್ತಿಂದ ಬಂದಿರುವಂಥದ್ದು. ಅದಕ್ಕೂ ಕೂಡ ಈ ನೆಲ ಜಲದ ಸಂಸ್ಕೃತಿ ಧರ್ಮದ ಹಿನ್ನೆಲೆ ಇದೆ. ಹಾಗಾದರೆ ನಾಳೆ ಬೆಳಗ್ಗೆ ಆ ಸತ್ಯಮೇವ ಜಯತೆಗೆ ವಿರೋಧ ವ್ಯಕ್ತಪಡಿಸಿದ್ದು ಸೆಕ್ಯುಲರ್ ಕಂಟ್ರಿ, ಇದರಲ್ಲಿ ಇರಬಾರ್ದು, ಹಿಂದೂ ಧರ್ಮದ ಉಪನಿಷತ್ತಿಂದ ಬಂದಿರೋಂಥ ಇರಬಾರ್ದು ಅಂತ ಹೇಳ್ತಾರೆ. ಈ ಅಶೋಕ ಎಂಬ್ಲೆಮನ್ನು ಹೆಂಗೆ ಕುಟ್ಟಿ ತೆಗೆದ್ರಲ್ಲ ಅದನ್ನು ಸರಿ ಅಂತ ಹೇಳ್ತೀರಾ? ಅದೇ ರೀತಿಯಲ್ಲಿ ನಮ್ಮ ಡಿ ಡಿಯ ಲೋಗೋ ಏನಿದೆ, ಲೋಗೋ ಕೆಳಗಡೆ ಸತ್ಯಂ ಶಿವಂ ಸುಂದರಂ ಅಂತಿದೆ. ಅದು ನಮ್ಮ ಉಪನಿಷತ್ತಿಂದ ಬಂದಿರುವಂಥದ್ದು. ನಾಳೆ ಬೆಳೆ ಅದಕ್ಕೂ ತಕರಾರು ಎತ್ತುತ್ತಾರೆ. ಅದನ್ನು ರೈಟ್ ಟು ಎಕ್ಸ್ಪ್ರೆಷನ್ ಅಂತೇಳಿ ಹೇಳ್ಬಿಟ್ಟು ಅದನ್ನು ಕೂಡ ನೀವು ಒಪ್ಕೊಳ್ತೀರಾ? ಪಾರ್ಲಿಮೆಂಟಲ್ಲಿ ಸ್ಪೀಕರ್ ಕೂರುವಂಥ ಹಳೆ ಪಾರ್ಲಿಮೆಂಟ್ ಏನಿದೆ ಅದರ ಸ್ಪೀಕರ್ ಚೇರ್ ಮೇಲೆ ಧರ್ಮಚಕ್ರ ಪ್ರವರ್ತನಾಯ ಅಂತ ಇದೆ, ಅದು ಬುದ್ಧನಂದು. ಅದನ್ನು ಕೂಡ ಇದು ಭಾರತದ ಹಿನ್ನೆಲೆಯನ್ನು ಹೊಂದಿದೆ, ಇದು ಸೆಕ್ಯುಲರ್ ಈಥೋಸ್ಗೆ ವಿರುದ್ಧವಾಗಿದೆ ಅಂತ ಹೇಳ್ತಾರೆ. ಅದನ್ನು ಕೂಡ ನೀವು ಬೇಡ ಅಂತ ಹೇಳ್ತೀರಾ, ತೆಗಿತೀರಾ? ಇದೆಲ್ಲದಕ್ಕೂ ಡಿಸೆಂಟಿಂಗ್ ಅನ್ನೋ ಇದರೊಳಗಡೆ, ಆ ಒಂದು ಹಕ್ಕಿನೊಳಗಡೆ ಭಾರತದ ಮೂಲ ಸಂಸ್ಕೃತಿಯನ್ನು ವಿರೋಧ ಮಾಡೋದಕ್ಕೆ ಎಲ್ಲದಕ್ಕೂ ಅವಕಾಶ ಇದೆ, ನಾನು ಹೊಡೆದಾಕೋದಕ್ಕೆ ಅವಕಾಶ ಇದೆ ಅಂತಂದರೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ನಾನು ಇಷ್ಟೇ ಹೇಳಿದ್ದು, ಬಾನು ಮುಷ್ತಾಕ್ ಅವರನ್ನು ಮುಸಲ್ಮಾನ ಅನ್ನೋ ಕಾರಣಕ್ಕೋಸ್ಕರ ನಾನು ವಿರೋಧಿಸ್ತಾ ಇಲ್ಲ. ಹಿಂದೆ ನಿಸಾರ್ ಅಹಮದ್ ಅವ್ರು ಬಂದಾಗ ನಾನೇ ಖುದ್ದಾಗಿ ಹೋಗಿ ಅವರನ್ನು ರಿಸೀವ್ ಮಾಡ್ಕೊಂಡು ಬಂದಿದ್ದೆ. ಯಾಕೆಂತಂದರೆ ಕರ್ನಾಟಕವನ್ನು, ಕನ್ನಡವನ್ನು ನಿನಗೆ ನಿತ್ಯೋತ್ಸವ ತಾಯೇ ನಿತ್ಯೋತ್ಸವ ಅಂತ ಭುವನೇಶ್ವರಿಯಾಗಿ ನಿಸಾರ್ ಅಹಮದ್ ಅವರು ಒಪ್ಕೊಂಡಿದ್ರು. ಹಾಗೆ ಬೆಣ್ಣೆ ಕದ್ದ ಕೃಷ್ಣ ಅಂತ ಕೃಷ್ಣನ ಈ ನೆಲ ಜಲದ ಏನು ಪುರಾಣ ಪುಣ್ಯಕಥೆಗಳಿದೆಯಲ್ಲ ಅದಕ್ಕೂ ಪೂರಕವಾಗಿ ಅವರು ಸಾಹಿತ್ಯ ರಚನೆಯನ್ನು ಮಾಡಿದರು. ಹಾಗಾಗಿ ಅವರನ್ನು ನಾವು ಯಾವತ್ತೂ ವಿರೋಧಿಸಲಿಲ್ಲ. ಆದರೆ ಬಾನು ಮುಷ್ತಾಕ್ ಅವರು ಕನ್ನಡಾಂಬೆಯನ್ನು ಭುವನೇಶ್ವರಿಯಾಗಿ ಮಾಡಿರೋದಕ್ಕೆ ನಮ್ಮ ಅರಿಶಿಣ ಕುಂಕುಮದ ಬಗ್ಗೆ ಅವರಿಗೆ ಅಪಸ್ವರ ಇರೋದ್ರಿಂದ ಅದಕ್ಕೆ ಬಗ್ಗೆ ಕನಿಷ್ಠ ಒಂದು ಕ್ಷಮೆಯಾಚನೆಯನ್ನು ಕೂಡ ಮಾಡಲಿಲ್ವಲ್ಲ ಅಂತ ಕೋರ್ಟನ್ನು ನಾನು ಅಪ್ರೋಚ್ ಮಾಡಿದೆ. ಫಸ್ಟ್ ಕೋರ್ಟಿಗೆ ಕೇಸ್ ಫೈಲ್ ಮಾಡಾದ ನಂತರನೂ ಕೂಡ ನೀವು ಅಪಲಜೈಸ್ ಮಾಡ್ತು ಅಂತಂದರೆ ನಾನು ವಾಪಸ್ ತೆಗೆದುಕೊಳ್ತೀನಿ ಅಂತಲೂ ಕೂಡ ನಾನು ಹೇಳಿದ್ದೆ. ಆದ್ರೂ ಕೂಡ ಅವರು ಅಪಲಜೈಸ್ ಮಾಡಲಿಲ್ಲ. ಹಾಗಾಗಿ ಇವತ್ತು ಮೂವ್ ಮಾಡ್ಲಿಕ್ಕೆ ಬಂತು. ಕೋರ್ಟು ಕೂಡ ಸೆಕ್ಯುಲರಿಸಮ್ ಎನ್ನುವ ಪರಿಧಿ ಒಳಗಡೆ ಅದನ್ನು ನೋಡಿಬಿಟ್ಟು ಚೌಕಟ್ಟೊಳಗಡೆ ತಗೊಂಬಂದ್ಬಿಟ್ಟು ಅದನ್ನು ಡಿಸ್ಮಿಸ್ ಮಾಡಿದೆ. ಇದೇ ಥರ ಹೋಯ್ತು ಅಂತಂದರೆ ಏನೇನು ನಮ್ಮ ಮೂಲ ಸಂಸ್ಕೃತಿಗೆ ಅನುಗುಣವಾಗಿ ಏನೇನಿದೆಯಲ್ಲ ಅದನ್ನೆಲ್ಲ ಹೊಡೆದಾಕುವಂಥ ಒಂದು ಪ್ರವೃತ್ತಿ ಪ್ರಾರಂಭ ಆಗುತ್ತೆ. ಆಗ ಏನು ಮಾಡುತ್ತೆ ನ್ಯಾಯಾಲಯ ಅಂತ ನನಗೆ ಗೊತ್ತಿಲ್ಲ. ಇವತ್ತು ಭಾರತದ ಸಂವಿಧಾನ ಏನಿದೆ, ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ ಏನಿದೆ, ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನದ ಮೂಲ ಪ್ರತಿ ಏನಿದೆಯಲ್ಲ, ಕ್ಯಾಲಿಗ್ರಫಿನಲ್ಲಿ ಬರೆದಿದ್ದಾರಲ್ಲ, ಅದರಲ್ಲಿ ಒಂದೊಂದು ಪುಟದಲ್ಲೂ ಕೂಡ ರಾಮಾಯಣ, ಮಹಾಭಾರತ, ಭಗವದ್ಗೀತೆಯ ನಿದರ್ಶನಗಳನ್ನು ಚಿತ್ರ ಸಮೇತವಾಗಿ ಹಾಕಿದ್ದಾರೆ. ನಾಳೆ ಬೆಳಗ್ಗೆ ಏನು ಸಂವಿಧಾನದ ಆರ್ಟಿಕಲ್ 26, 25 ಅಂತೆಲ್ಲ ಮಾತಾಡ್ತಿದ್ದೀರಲ್ಲ, ಆ ಸಂವಿಧಾನದೊಳಗಡೆ ಹಿಂದೂ ಧರ್ಮದ ಪುರಾಣ ಪುಣ್ಯಕಥೆಗಳ ನಿದರ್ಶನವನ್ನು ಯಾಕೆ ಕೊಟ್ಟಿದ್ದೀರಿ ಅಂತ ಏನಾದರೂ ನಾಳೆ ಬೆಳಗ್ಗೆ ಕೇಳಿದರೆ ಅದಕ್ಕೆ ಏನು ಉತ್ತರವನ್ನು ಹೇಳ್ತೀರಿ? ಹಜರತ್ ಬಾಲ್ ಮಸೀದಿನಲ್ಲಿ ಆದ ಹಾಗೆ ಪ್ರತಿಯೊಂದು ಚಿಹ್ನೆಗಳ ವಿಚಾರದಲ್ಲೂ ಈ ರೀತಿ ಘಟನೆಗಳು ಸಂಭವಿಸ್ತಾ ಇದ್ರೆ, ಈ ರೀತಿ ದಾರ್ಷ್ಟ್ಯದಿಂದ ದ್ವೇಷದಿಂದ ಮಾತಾಡಲಿಕ್ಕೆ ಶುರುವಾದರೆ ಪರಿಸ್ಥಿತಿ ಏನಾಗಬಹುದು ಅಂತ ಹೇಳಿ ನಾಗರಿಕ ಸಮಾಜ ಅಂತೂ ಯೋಚನೆಯನ್ನು ಮಾಡ್ತಾ ಇದ್ದೆ. ಆಡಳಿತ ನ್ಯಾಯ ವ್ಯವಸ್ಥೆನೂ ಕೂಡ ಅದರ ಬಗ್ಗೆ ಯೋಚನೆ ಮಾಡಬೇಕು ಅಂತೇಳಿ ನಾನು ಬಹಳ ವಿನಮ್ರವಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.